ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಾಗರಾಜು ವಿ ಸರಗೂರು. ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಹಾಗೂ ಪೂಜ್ಯ ಶ್ರೀ ಲಿಂಗೈಕ್ಯ ಚೆನ್ನಪ್ಪ ಸ್ವಾಮಿಗಳು ಹಾಗೂ ಪೂಜ್ಯ ಶ್ರೀ ಲಿಂಗೈಕ್ಯ ನಾಗಪ್ಪ ಸ್ವಾಮಿಗಳ ಪುಣ್ಯ ಸ್ಮರಣ ಆರಾಧನಾ ಮಹೋತ್ಸವ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಯಡ್ಯಾಲ ಗ್ರಾಮದಲ್ಲಿ ಇತ್ತೀಚೆಗೆ ನಡೆಯಿತು. ಇಲ್ಲಿ ವಿವಿಧ ರೀತಿಯ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೆಯೇ ವಿವಿಧ ಮಠಗಳಿಂದ ಸ್ವಾಮೀಜಿಯವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಆಶೀರ್ವಚನವನ್ನು ಸಹ ನೀಡಿದರು. ಬನ್ನಿ ಈಗ ಈ ಒಂದು ಕಾರ್ಯಕ್ರಮವನ್ನು ಈ ವಿಡಿಯೋದ ಮೂಲಕ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.
ತಾಲೂಕು ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠ ಇರ್ತಕ್ಕಂಥ ಈ ಗಡಿಯಾರ ಗ್ರಾಮದ ಹಿಂದೆ ಲಿಂಗೈಕ್ಯರಾಗಿರ್ತಕ್ಕಂಥ ಚೆನ್ನಪ್ಪ ಸ್ವಾಮಿಗಳ ಬಗ್ಗೆ ನನಗೆ ಗ್ರಾಮಸ್ಥರು ಒಂದು ಚುಟುಕಾದಂಥ ಒಂದು ಇದನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಫಸ್ಟ್ ಹೇಳಬೇಕು ಅಂತ. ಆದರೆ ನನಗಿಂತ ತುಂಬ ಆಳವಾಗಿ ಹೆಚ್ಚಾಗಿ ಈ ಮಠದ ಚೆನ್ನಪ್ಪ ಸ್ವಾಮಿಗಳು ಮತ್ತು ಈ ತಾಲೂಕಿನ ಭಕ್ತರ ಬಗ್ಗೆ ನಮ್ಮ ಸೋಮಳ್ಳಿ ಸಿದ್ಧಾಮಠ ಜಟ್ಟದ ಪರಮಪೂಜ್ಯ ಸಿದ್ಧಮಲ್ಲ ಸ್ವಾಮಿಗಳವ್ರಿಗೆ ಭಾಳ ಚೆನ್ನಾಗಿ ಗೊತ್ತು. ಅವ್ರಿಗೆ ಹಿಡಿದಪ್ಪ ರಾಜ್ಯವನ್ನಿತ್ತಡೆ ವಲ್ಲೆ ನಿಮ್ಮ ಶರಣರ ಸುರುನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ನಿಟ್ಟಿಸಿರೆ ಧೂಪವು ಹಾಗೆ ಅಂತೇಳಿ ಆ ಪ್ರೀತಿ ಕರುಣ ಅಂತ ಅನ್ನೋದಿದೆಯಲ್ಲ, ಅದೇ ನಿಜವಾದ ದೇವರು. ದಯೆ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ದಾವುದಯ್ಯ, ದಯೆ ಇಲ್ಲದ ಸಕಲ ಪ್ರಾಣಿಗಳಲ್ಲಿ ಬಸವಣ್ಣ. ಎಲ್ಲಿ ಪ್ರೀತಿ ಮಮತೆ ಇರುತ್ತೋ ಅಲ್ಲೇ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ದೇವರು ಹಾಗೆ ಅಂತೇಳಿ. ದೇವರನ್ನು ನಾವು ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೊಬ್ಬ ಭಿಕ್ಷುಕ ಇದ್ದಾನೆ, ಹೋಗುವಾಗ ನೀವೊಂದು ಅವ್ನಿಗೆ ಎಷ್ಟೋ ಕೊಡ್ತೀರಿ, ಬಹಳ ಕೊಡದೆ ಹೋಗ್ಬೋದು. ಅವ್ನು ಕೊಟ್ಟಾಗ ನೋಡಿ ನಕ್ಕು ನಿಮ್ಮ ಮುಖ ನೋಡಿದ್ರೆ ನಿಮ್ಗೆ ಅಷ್ಟು ಸಂತೋಷ ಆಗುತ್ತೆ. ಅವ್ನು ಬೇಕಾಗಿದ್ದು ಅರ್ಹನಾದವನು ಕೊಟ್ಟಲ್ಲ ಅಂತೇಳಿ ಸಂತೋಷ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಭಗವಂತನನ್ನು ಎಲ್ಲೆಲ್ಲೂ ಕೂಡ ನೋಡುವಂತಹ ಪ್ರಯತ್ನ ಮಾಡಬೇಕು. ಈ ದಿನಮಾನದಲ್ಲಿ ಪರಸ್ಪರ ಪ್ರೀತಿಯಿಂದ, ಮಮತೆಯಿಂದ, ವಿಶ್ವಾಸದಿಂದ ಕಾಣುವಂತಹ ಭಾವನೆಗಳು ಕಡಿಮೆ ಆಗುತ್ತೆ ಅಂತಂದಲ್ಲಿ ಮಾತನಾಡ್ತಾ ಗೌಡಗಿರಿ ಶ್ರೀಗಳು ಹೇಳಿದ್ದಾರೆ. ಇವತ್ತು ಆಧುನಿಕತೆ ಬಂದ ಹಾಗೆ, ನಾಗರಿಕತೆ ಬಂದ ಹಾಗೆ ಮನುಷ್ಯ ತನ್ನ ಸ್ವಾರ್ಥಪರವಾದಂತಹ ಆಸೆ ಆಮಿಷಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಹೋಗ್ತಾನೆ ಹೊರತು ನನ್ನ ಹಾಗೆ ಇನ್ನೊಬ್ಬರು ಬದುಕಬೇಕು ಅಂತ ಹೇಳಿ ಜಗತ್ತಿನಲ್ಲಿ ಭಗವಂತ ನಾನು ಹುಟ್ಟಿಸಿದಾಗ ನನಗೇನು ಅವಕಾಶಗಳು ಕೊಟ್ಟಿದ್ದಾನೆ, ಅದನ್ನು ಜಗತ್ತಲ್ಲಿ ಹುಟ್ಟಿಸಿರುವಂಥ ಪಶು ಪಕ್ಷಿ ಪ್ರಾಣಿ ಪ್ರತಿಯೊಂದಕ್ಕೂ ಕೊಟ್ಟಿದ್ದಾನೆ ಅಂತನ್ನುವಂಥ ಭಾವನೆ ಮನುಷ್ಯನ ಭಾವಿಸ್ತಾನೆ ಬಂದರೆ ಯಾರಿಗೂ ಹಿಂಸೆ ಕೊಡದ ಹಾಗೆ ತಾನು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ತನ್ನ ಮನೆಯವರು, ತನ್ನ ತಾಯಿ ಇರ್ಬೋದು, ತಂದೆ ತಾಯಿಗಳ ಗೌರವಿಸ್ತಾ ಇರ್ಬೋದು, ರಕ್ಷಣೆ ಮಾಡ್ತಕ್ಕಂತಹದ್ದು ಬಹಳ ಮುಖ್ಯವಾದಂಥದ್ದು. ಎಷ್ಟೋ ಸಾರಿ ಮನುಷ್ಯ ತಾನು ಅನೇಕ ತಪ್ಪುಗಳನ್ನು ಮಾಡ್ತಾನೆ. ತಂದೆ ತಾಯಿಗಳನ್ನು ಸೇವೆ ಮಾಡೋದಿಲ್ಲ, ಪ್ರೀತಿ ಮಾಡೋದಿಲ್ಲ, ಸಹೋದರರು ಸಹೋದರಿಯರ ಜೊತೆ ಕಲಹ ಮಾಡ್ಕೊಳ್ತಾನೆ. ಮುಂದೆ ಯಾವತ್ತೋ ಒಂದು ದಿವಸ ತನಗೆ ಮನಸ್ತಾಪ ಆಗುತ್ತೆ, ನಾನು ಅದು ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು, ಅದು ಮಾಡಬೇಕು ಅಂತ ಅನ್ನೋಷ್ಟೊತ್ತಲ್ಲೆಲ್ಲ ಕಾಲ ಮಿಂಚೋಗಿರುತ್ತೆ. ಒಬ್ಬರು ಅಮೇರಿಕಾಗೆ ಪ್ರವಾಸ ಹೋಗಿದ್ರು. ಅಮೇರಿಕಾದಲ್ಲಿ ಲಿಬರ್ಟಿ ಸ್ಟ್ಯಾಚ್ಯೂ ಅಂತ ನಿಲ್ಲಿಸಿದ್ದಾರೆ. ಅಂದರೆ ಸ್ವತಂತ್ರ ದೇವತೆ ಅಂತ ಅವರು ಅಮೇರಿಕಾದಲ್ಲಿ ಸ್ವಾತಂತ್ರ್ಯಕ್ಕೆ ಅಷ್ಟು ಬೆಲೆ ಇದೆ ಅಂದ್ರೆ ಒಂದು ಸಂಕೇತವಾಗಿ ಲಿಬರ್ಟಿ ಸ್ಟ್ಯಾಚ್ಯೂ ಅಂತ ನಿಲ್ಲಿಸಿದ್ದಾರೆ. ಅದು ಮನಹಟನ್ ಅಂತ ಐಲ್ಯಾಂಡ್ನಲ್ಲಿದೆ. ಅದು ಅಮೇರಿಕಾದಲ್ಲಿ ಬಹಳ ಬೆಲೆ ಬಾಳುವಂಥ ಸ್ಥಳ ಯಾವುದಂದ್ರೆ ಮನಹಟನ್ ಐಲ್ಯಾಂಡ್. ಅದು ಸಣ್ಣ ದ್ವೀಪ. ಅಲ್ಲಿ ಒಬ್ಬರು ಶ್ರೀಮಂತರು ಅಲ್ಲಿ ವಾಸ ಮಾಡೋದು ಅಂತಂದ್ರೆ ಬಹಳ ದೊಡ್ಡ ಶ್ರೀಮಂತರು ಮಾತ್ರ ಸಾಧ್ಯ ಅಂತ. ಅಲ್ಲಿ ಎಷ್ಟೋ ಅಂತಸ್ತಿನ ಮನೆಗಳಿರುತ್ತೆ. ಅಲ್ಲಿ ಒಬ್ಬರು ಮನೆ ಮಾಡಿದ್ರು, ಅವರ ಹೆಂಡತಿ ಮಕ್ಕಳು ಎಲ್ಲ ಸುಖವಾಗಿದ್ರು. ಇಲ್ಲಿಂದ ಒಬ್ಬರು ಪ್ರವಾಸಕ್ಕೆ ಹೋಗಿದ್ರು. ಅತ್ಯಂತಹ ಜ್ಞಾನ ದಾಸೋಹ, ಧಾರ್ಮಿಕ ದಾಸೋಹವನ್ನು ನೀಡಿದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳು ನಮಗೆ ಹಾಕೊಳ್ಳಕ್ ಬಟ್ಟೆ ಇಲ್ಲದೆ ಇದ್ರು ಪಂಚೆಲ್ ಒರ್ಸ್ಕೊಳ್ಳೋ ಕಾಲ ಇತ್ತು. ಟವಲ್ ಬಾರಿ, ಯಾರೋ ಬಾರಿ ಶ್ರೀಮಂತರ ಮನೆ ಟವಲ್ ಮಡಿಕೊಳ್ಳೋರು. ವರ್ಷಕ್ಕೆ ಏನಿದ್ರು ಅಮ್ಮನ ಹಳೆ ಸೀರೆ ಇರಬೇಕು, ಯಾರೋ ಅಪ್ಪನ ಪಂಚೆ ಇರಬೇಕು. ಪಂಚೆಲ್ ಒರೆಸ್ಕೊಂಡು ಬಂಜನನ ಟವಲ್ ಅಲ್ಲಿ ಒರೆಸ್ಬೇಕು ಅನ್ನೋ ಮನಸ್ಥಿತಿ ಇತ್ತು. ಎಲ್ಲರ ಮನೇಲಿ ಬೇಕಾದಷ್ಟು ಬಟ್ಟೆ ಇದೆ, ಬೇಕಾದಷ್ಟು ಪಂಚೆಗಳಿದೆ, ಬೇಕಾದಷ್ಟು ಸೀರೆಗಳಿದೆ, ಕೊಡ ಅಂತ ಒಳ್ಳೆ ಮನಸ್ಸು ಕಡಿಮೆ ಆಗಿದೆ. ಈ ಬೀದಿಗಳಲ್ಲಿ ತಿರುಗಾಡಕ್ಕೆ ಆಗದಿದ್ದ ನಾವು ಕಣ್ಣಾರ ಕಂಡರ ಸತ್ಯ ಉಂಟು. ಆದರೆ ಭಾವನೆಗಳು, ಸಂಬಂಧಗಳು ಸಂತೋಷವಾಗಿರ್ತವೆ. ಪೂಜ್ಯರು ಮಾತನಾಡಿದ್ರು, ಈ ಮಠ ನಿಜ. ಮಠ ಒಂದು ವ್ಯಕ್ತಿಯ ಅವಿಭಾಜ್ಯ ಅಂಗ. ಒಂದು ಮಠ ಒಬ್ಬರಿಗೆ ಸೀಮಿತವಾದಲ್ಲ. ಯಾವುದೇ ಊರು, ಯಾವುದೇ ಕೇರಿ, ಯಾವುದೇ ಜಾತಿ, ಯಾವುದೇ ಜನಾಂಗ ಪಕ್ಕದ ಮನೆಯವಳು ಪಕ್ಕದೂರು ಹೋಗಿ ಬರ್ಬೇಕಾದ್ರೆ ಹೇಳ್ತಾಳೆ ನಮ್ಮ ಮನೆ ಮಠ ಜೋಪಾನ ಅಂತ. ಅಲ್ಲಿ ಮಠವೇ ಇರಲ್ಲ. ಮಠ ವ್ಯಕ್ತಿಯ ಅವಿಭಾಜ್ಯ ಅಂಗ. ಸಮಗ್ರ ಕ್ರಾಂತಿಯ ಮೂಲ ಪುರುಷರಾಗಿ ರಾಜ ಮಹಾರಾಜರಾದಿಗಳಿಗೆ ಅವರಿಗೆ ಸಂಬಂಧವನ್ನ, ಸಂತೋಷವನ್ನ, ನ್ಯಾಯವನ್ನ, ಧರ್ಮವನ್ನ ಪೀಠಗಳು ಕೊಟ್ಕೊಂಡು ಬಂದಿದೆ. ಅಂತ ಪೀಠದ ಸಾಮಾನ್ಯ ಭಕ್ತರಿಗೆ ಇಟ್ಟುವ ಮಠ ಅನ್ನೋದನ್ನ ಗುರುಮಲ್ಲೇಶ್ವರು ಎಲ್ಲೆಲ್ಲಿ ಜನ ಸಮುದಾಯ ಇದ್ದಾರೋ ಅವ್ರಿಗೆಲ್ಲ ನಿಜವಾದ ವಿಭೂತಿ ಧರಿಸಿ. ನಾನು ಈಗ ಅರ್ಥ ಆಯ್ತದ ನಮ್ಗೆ. ಕಣ್ತುಂಬ ಯಾಕೆ ಧರಿಸ್ತಿದ್, ನಮ್ಗೆ ಆವಾಗ ಕಣ್ತುಂಬ ಧರಿಸ್ಕೊಂಡು ಏನೋ ಒಂಥರ ಬೇಸರಕ್ಕೇನುವೆ. ನಿಜ ನಾವು ಅನ್ಕೊಂಡದ್ದು ತಂತ್ರಜ್ಞಾನ, ಯಂತ್ರಜ್ಞಾನ ಈಗ ಬಂದಿದೆ. ನೋಡ ಕಣ್ ಚೆನ್ನಾಗಿದ್ರೆ ಒಳಗಿನ ಮನಸ್ಸು ಚೆನ್ನಾಗಿರ್ತದೆ. ಗುರುಮಲ್ಲೇಶ್ವರ್ ಯಾಕೆ ಕಣ್ ತುಂಬಾ ಬಸವ ಧರಿಸ್ತಿದ್ರು ಅಂತಂದ್ರೆ ನಾವು
ನಾವೇ ಸ್ವಲ್ಪ ಆಲೋಚನೆ ಮಾಡಕ್ ಹೊರಟ್ರೆ ಕಣ್ಣೊಂದು ಚೆನ್ನಾಗಿದ್ರೆ ಅವನ ಬದುಕು ಸುಂದರವಾಗಿರ್ತದೆ. ದುರ್ದೈವ ನಾವು ನೋಡೋ ದೃಷ್ಟಿನೇ ಚೆನ್ನಾಗಿಲ್ವೇ. ಯಾರೋ ಅವನ ಮನೆ ಬದುಕು ಅವನ್ ಚೆನ್ನಾಗಿದ್ದು ಅವನ್ ಬಟ್ಟೆ ಹಾಕೊಂಡ್ರೆ ನಾವೇ ಒಪ್ಕೊಳಲ್ವೇ. ಅವನ್ ಚೆನ್ನಾಗಿ ಬಟ್ಟೆ ಹಾಕೊಂಡ್ರೆ ನಮ್ಮ ಪಾತ್ರ ಏನೂ ಇಲ್ಲ. ಅವನ್ ಪಾಡ್ಗೆ ಅವನ್ ಚೆನ್ನಾಗವನೆ. ನೋಡೋ ಮನಸ್ಸು ಬೇಕಲ್ಲ. ಅದನ್ನ ಶರಣ ಹೇಳ್ತೀನಿ. ಏನು ಬಂದಿರಿ ಅದುಳವಿದ್ದೀರಿ ಎಂದರೆ ನಿಮ್ಮ ಮೈ ಸಿರಿ ಆರಿ ಹೋಗುವೆ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವೆ, ಕೊಡಲಿಲ್ಲದಿದ್ದರೊಂದು ಒಡನೆ ನುಡಿಯದಿದ್ದರೆ. ಯಾರಿಗೂ ಏನು ಕೊಡೋದು ಬೇಡಪ್ಪ, ಒಂದು ಒಳ್ಳೆ ಮಾತು. ಸಾಮಾನ್ಯವಾಗಿ ಯಾವುದೇ ನಂಟರು ಎತ್ತರ ಬಂದ್ರೆ ತಡಿ ಮೊದಲು ಮಠಕ್ಕೆ ಹೋಗಿ ಬರೋಣ ಅನ್ನೋ ಮನಸ್ಥಿತಿ ಮೊದಲು ಬಾ, ಆಮೇಲೆ ನಮಸ್ಕಾರಕ್ಕೆ ಬಂದ್ಬಿಡೋಣ, ಆಮೇಲೆ ಸಂಬಂಧಗಳು, ಭಾವನೆಗಳು, ಒಂದು ಆಲೋಚನೆಗಳು. ಮಠ ವ್ಯಕ್ತಿ ಅವಿಭಾಜ್ಯ ಅಂಗ ಅನ್ನುವ ರೀತಿ ನಿರ್ಮಾಣ ಆಗ್ತಿತ್ತು. ದುರ್ದೈವ ಇವತ್ತು ಸ್ವಾಮಿಗಳೇನೋ ಮಾಡ್ತಾರೆ ಆಮೇಲೆ ಹೋದ್ರಾಯ್ತು ಅನ್ನೋ ಮನಸ್ಥಿತಿ ನಿರ್ಮಾಣ ಹೋಗಿದೆ. ಅದನ್ನೆಲ್ಲವನ್ನು ಪೂಜ್ಯ ಜಗದ್ಗುರುಗಳು ತಾವೇ ಕುಂತ ಆಲೋಚನೆ ಮಾಡಬೇಕಾದಂತ ದಿನಮಾನ ಇದೆಲ್ಲ ಆಲೋಚನೆ ಮಾಡ್ತಾರೆ, ಇದೆಲ್ಲ ಡಿಸೈನ್ ಮಾಡ್ತಾರೆ, ಹೇಗಿರ್ಬೇಕು ಅನ್ನೋ ಕನಸು ಕಟ್ತಾರೆ, ಕನಸಿನ ಮಧ್ಯೆ ಸಂಭ್ರಮಿಸ್ತಾರೆ. ಅವ್ರೇನ್ ಎಲ್ಲ ಅವ್ರಿಗೆ